ಬಿಡದಿ ಟೌನ್ಶಿಪ್ ವಿರುದ್ಧ ಸಮರ, ದೋಸ್ತಿ ಜಂಟಿ ಹೋರಾಟ, ಮೈತ್ರಿ ಸಮನ್ವಯ ಪಾದಯಾತ್ರೆ, ಹೊಸ ರಾಜಕೀಯ ಲೆಕ್ಕಾಚಾರ. ದೋಸ್ತಿ ಹೋರಾಟಕ್ಕೆ ಕೈ ಕೌಂಟರ್, ರೈತರ ಸಮಸ್ಯೆ ಆಲಿಸಲು ಸಮಿತಿ. ಇದು ಬಿಡದಿ ಮಹಾಸಮರ. ನ್ಯೂಸ್ 18 ಬಿಗ್ ಕವರೇಜ್. ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ನಾಯಕರು ಅಖಾಡಕ್ಕಿಳಿತಾ ಇದ್ದಾರೆ. ಜಂಟಿ ಪಾದಯಾತ್ರೆಗೆ ಮೈತ್ರಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಬಿಜೆಪಿ ಹಾಗೇನೆ ಜೆಡಿಎಸ್ನ ಪ್ರಮುಖ ನಾಯಕರು ಸಮನ್ವಯ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಪಾದಯಾತ್ರೆ ಉದ್ದಕ್ಕೂ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಇರಲ್ಲ, ಪ್ರಮುಖ ನಾಯಕರು ಇರಲ್ಲ. ನಾಳೆ ಸಾಂಕೇತಿಕವಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ, ಉದ್ಘಾಟನೆಯನ್ನ ಮಾಡಿಕೊಡ್ತಾರೆ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತೆ. ನಾಳೆಯಿಂದ ಜೆಡಿಎಸ್ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಗಸ್ಟ್ 9 ಅಂದ್ರೆ ನಾಳೆ, ನಾಡಿದ್ದು, ಆಚೆ ನಾಡಿದ್ದು 9, 10, 11ನೇ ತಾರೀಕು 3 ದಿನ ಜೆಡಿಎಸ್ ಪಾದಯಾತ್ರೆ ನಡೆಯುತ್ತೆ. ನಾಳೆ ಸಾಂಕೇತಿಕವಾಗಿ ಆರ್ ಅಶೋಕ್, ಎಚ್.ಡಿ. ಕುಮಾರಸ್ವಾಮಿ ಅವರು ಪಾಲ್ಗೊಳ್ತಾರೆ. ಇವತ್ತು ಸಮನ್ವಯ ಸಭೆ ಆದ್ಮೇಲೆ ಈ ಬಗ್ಗೆ ಕುಮಾರಸ್ವಾಮಿ ಹಾಗೇನೆ ಆರ್ ಅಶೋಕ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಧಿವೇಶನದ ಹೊರಗೆ ಒಳಗೆ ಜಂಟಿಯಾಗಿ ಹೋರಾಟವನ್ನ ಮಾಡೋದಕ್ಕೆ ಜೆಡಿಎಸ್ ಹಾಗೇನೆ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಈ ಟೌನ್ಶಿಪ್ ಬಗ್ಗೆ, ನಾಳಿನ ಹೋರಾಟದ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಇಲ್ಲಿ 555 ಎಕರೆ ಬೆಂಗಳೂರಿನ ಸುತ್ತ ಇರ್ತಕ್ಕಂಥ ಭೂಮಿನ ಇವತ್ತು ಇದು ಎಕ್ಸೆಸ್ ಲ್ಯಾಂಡ್ ಅನ್ನ ಕೊಟ್ಟಿದ್ರು. ಇವತ್ತು ಇನ್ನೂ ಲ್ಯಾಂಡ್ ಅನ್ನ ಇವತ್ತು ನಮಗೆ ಕೊಟ್ಟಿಲ್ಲ ಅಂತೇಳಿ ಸುಳ್ಳು ಹೇಳ್ಕೊಂಡು ತಿರುಗಿದ್ರು ಇವರು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಗೌರ್ಮೆಂಟ್ ಪರವಾಗಿ ಇನ್ನೊಬ್ರು ಲಾಯರ್ ಹೋಗ್ತಾರೆ. KDBಗೆ ಒಬ್ರು ಅಡ್ವೊಕೇಟು, ಸರ್ಕಾರದ ಒಂದು ಅಂಗ ಅದು KDB. ಅದಕ್ಕೊಬ್ಬರು ಒಂದು ವಾದ ಮಾಡ್ತಾರೆ, ನಾವು ಎಷ್ಟು ದಿವಸ ಆದ್ಮೇಲೆ ಬೇಕಾದ್ರೂ ದುಡ್ಡು ಕೊಡ್ಬೋದು ಅಂತ. ಇನ್ನೊಂದು ಕಡೆ ಸರ್ಕಾರದಿಂದ ಒಬ್ಬರು ನಮ್ಮ ರವಿಕುಮಾರ್ ಅವರು ಅವರೇನು ಹೋಗ್ತಾರೆ, ಅವರು ಹೇಳ್ತಾರೆ, ದ ಲರ್ನೆಡ್ ಸೀನಿಯರ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದ ಸ್ಟೇಟ್ has produced various documents relating to implementation of the BMICP that highlight serious violation of the framework agreement, referring to the gazette notification date so and so ಅದು ಎಂಟತ್ತು ಡೇಟ್ಗಳಿದೆ. It is submitted that the applicant NICE had revised the toll fees on several occasions without obtaining prior approval of the state government. ಆ ಟೋಲ್ದು ರೇಟ್ಗಳು ಬೇಕಾದಂಗೆ ಜಾಸ್ತಿ ಏನು ಮಾಡಿದ್ದಾರೆ, ಸರ್ಕಾರದಿಂದ ಅನುಮತಿನೇ ಪಡೆದಿದೆ. ಇವತ್ತು ಇವ್ರಿಗೆ ಇಷ್ಟ ಬಂದಾಗೆ ಇವತ್ತೇನು ಮಾಡ್ಕೊಂಡಿದ್ದಾರೆ, ಅದು ವೈಲೇಟ್ ಆಗಿರ್ತಕ್ಕಂಥದ್ದನ್ನ ಅಲ್ಲೇನು ಕೋರ್ಟ್ ಮುಂದೆ ಹೇಳ್ತಾರೆ. ವಿತೌಟ್ obtaining prior approval of the state government as contemplated in the framework agreement, it was submitted that the lakes and tank bed lands of various villages have been handed over to the applicant NICE for the BMIC in violation of the judgment of the Supreme Court. ಕೆರೆ ಕಟ್ಟೆಗಳನ್ನು ಸಹ ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್ಕಾರ, KDB ಇಂದ ಮತ್ತು ಸರ್ಕಾರ BDA ಇಂದ. ಅದರಿಂದ ಇಲ್ಲಿ ಇವರು ಇದೆಲ್ಲವನ್ನ ಹೇಳೋದ್ರ ಜೊತೆಗೆ ಇಲ್ಲಿ ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ, ಯಾರ್ಯಾರಿಗೆ ಇವರು ಯಾವ್ಯಾವ ರೇಟಿಗೆ ಸೇಲ್ ಮಾಡಿದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಕೋರ್ಟ್ನಲ್ಲಿ ಇದೆಲ್ಲವನ್ನ ತಂದಿದ್ದಾರೆ. ಎಲ್ಲಿ 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 ಅದು ಇನ್ನೊಂದು ಇದರಲ್ಲಿತ್ತು, ಹೇಳ್ತೀನಿ ಒಂದೇ ನಿಮಿಷ ಬಗ್ಗೆ. ನನಗೆ ಸ್ವಲ್ಪ ಮೂಡು ಹೇಳ್ತೀನಿ. ಈ ಟೌನ್ಶಿಪ್ ವಿರುದ್ಧ ರೈತರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ ಜಂಟಿ ಹೋರಾಟವನ್ನ ಮಾಡೋದರ ಜೊತೆಯಲ್ಲಿ ಕೆಲವೊಂದು ದಾಖಲೆಗಳ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಅವರು ಈ ಪ್ರೆಸ್ ಮೀಟ್ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಇದೊಂದು ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕೆ ಹೊರಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡೋಣ ಏನ್ ದಾಖಲೆ ಕೊಡ್ತಾರೆ. ಎಕ್ಸಿಕ್ಯೂಟೆಡ್ ಬೈ ದ ನೈಸ್ ಇನ್ ರೆಸ್ಪೆಕ್ಟ್ ಆಫ್ ದ ಲ್ಯಾಂಡ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಇಲ್ಲಿ ಎಲ್ಲೆಲ್ಲಿ ಇವರು ಲ್ಯಾಂಡ್ ಅನ್ನ ಯಾರ್ಯಾರಿಗೆ
ಎಷ್ಟೆಷ್ಟು ಕೋಟಿಗೆ ಸೇಲ್ ಮಾಡಿದ್ದಾರೆ ಇದೆಲ್ಲ ಇಲ್ಲಿ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಡಾಕ್ಯುಮೆಂಟ್ನ. ಇದು ಉಮಂಗ್ ರಿಯಲ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರಿಗೆ 10 ಎಕರೆ ಕೊಡ್ತಾರೆ ಮಾರಾಟ ಮಾಧವರ ವಿಲೇಜ್ನಲ್ಲಿ. ಅಲ್ಲಿಂದ ದಮನಾಂಗಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕೆಂಗೇರಿ ವಿಲೇಜ್ನಲ್ಲಿ 20 ಎಕರೆ. ಅಲ್ಲಿಂದ SBK ಪ್ರಾಪರ್ಟೀಸು 14/1/15ರಲ್ಲಿ 12 ಎಕರೆ. ಅಲ್ಲಿಂದ ಪಿಲ್ಗಾನಹಳ್ಳಿ ವಿಲೇಜ್ ಅಂಡ್ ಎ ಸೇಲ್ ಅಗ್ರಿಮೆಂಟ್ ಡೇಟೆಡ್ 15/4/2005 ಎಕ್ಸಿಕ್ಯೂಟೆಡ್ ವಿತ್ ದರ್ಶಿತ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ 13 ಎಕರ್ಸ್. ಹೀಗೆ ಲ್ಯಾಂಡನ್ನು ಇವ್ರಿಗೆ ಇಷ್ಟ ಬಂದಾಗೆ ಸ್ವೇಚ್ಛಾಚಾರವಾಗಿ ಇಲ್ಲಿ ಇದು ಮಾರಕ್ಕೆ ಬರಲ್ಲ, ಲ್ಯಾಂಡ್ ಡೆವಲಪರ್ಸ್ಗೆ ಕೊಡಕ್ಕೆ ಬರಲ್ಲ. ಇದೆಲ್ಲ ವೈಲೇಟ್ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಇವರು ಮಾಡ್ಕೊಂಡು ಅದ್ರ ಜೊತೆಗೆ ಟೋಲ್ನಲ್ಲಿ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2014-15 the company disclosed receipt of approximately 2,706 million from the sale of developed land as against toll collections of approximately 1,879 million. Likewise, during 2015-16, 27 crores. ಹೀಗೆ ಎಲ್ಲ ಡಾಕ್ಯುಮೆಂಟನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಂಪನಿ ಏನೇನು ದುರ್ವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲ ಏನಿದೆ ಇದು ಅದರ ಜೊತೆಗೆ ಇಲ್ಲಿ ಒಂದು ಅಲ್ಟಿಮೇಟ್ಲಿ ಇದು ಕುಮಾರಸ್ವಾಮಿ ಅವರು ನೈಸ್ ಹೆಸರಲ್ಲಿ ಹಿಂದೆ ಹೋರಾಟ ಏನಾಗಿತ್ತು, ದೇವೇಗೌಡರು ತೀವ್ರವಾಗಿ ಅಪೋಸ್ ಮಾಡಿದ್ರು, ಕಾನೂನು ರೀತಿಯಲ್ಲೂ ಕೂಡ ಇದನ್ನು ಫೇಸ್ ಮಾಡಿದ್ರು. ಆ ಬಗ್ಗೆನೂ ಕೂಡ ಈಗ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ರೈತರಿಂದ ಜಮೀನು ಪಡ್ಕೊಂಡ ಮೇಲೆ ನೈಸ್ ರಸ್ತೆಗೋಸ್ಕರ, ನೈಸ್ ಪ್ರಾಜೆಕ್ಟ್ಗೋಸ್ಕರ ಅಲ್ಲಿ ಯಾವ ತರ ರಿಯಲ್ ಎಸ್ಟೇಟ್ ದಂಧೆಯನ್ನ ಮಾಡಿದ್ರು ಮತ್ತೆ ಅಕ್ರಮ ನಡೆಸಿದ್ರು ಅನ್ನೋ ಕುರಿತಂತೆ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಕೆಲವೊಂದು ದಾಖಲೆಗಳು ಮತ್ತೆ ಕೋರ್ಟ್ನ ಚೀಮಾರಿಯನ್ನ ಪ್ರಸ್ತಾಪ ಮಾಡಿ ನೈಸ್ ರೋಡ್ ಅಲ್ಲಿ ಮನ ಬಂದಂತೆ ಟೋಲ್ ಕಲೆಕ್ಷನ್ ಆಗಿದೆ, ನೈಸ್ ಪ್ರಾಜೆಕ್ಟ್ ನಲ್ಲಿ ಭಾರಿ ಅಕ್ರಮ ಆಗಿದೆ ಅಂತ ಹೇಳಿ ಕೋರ್ಟೇ ಚೀಮಾರಿ ಹಾಕಿದೆ. ಇಲ್ಲಿ ನೈಸ್ ಯೋಜನೆಗೆ ಪ್ರಸ್ತಾಪ ಮಾಡಿದ್ದು ಬೇರೆ, ಆದ್ರೆ ಹೆಚ್ಚುವರಿಯಾಗಿ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡೆದಿದೆ. ಆ ಭೂಮಿಯನ್ನ ಕೂಡಲೇ ವಾಪಸ್ ಕೊಡಬೇಕು. ನೈಸ್ ಹೆಸರಲ್ಲಿ ಭೂಮಿ ಅಕ್ರಮ ಆಗಿದೆ, ಅಕ್ರಮವಾಗಿ ವಶಪಡಿಸಿಕೊಂಡಿರುವಂತಹ ಭೂಮಿಯನ್ನ ವಾಪಸ್ ಕೊಡ್ಲಿ. ಆ ಕೆಲ ಭೂಮಿಯನ್ನ ರಿಯಲ್ ಎಸ್ಟೇಟ್ನವರಿಗೆ ಕೊಟ್ಟಿದ್ದಾರೆ, ಟೋಲ್ ಹೆಸರಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೆಲವು ದಾಖಲೆಗಳನ್ನ ಮತ್ತೆ ಕೋರ್ಟ್ ಆರ್ಡರ್ಗಳನ್ನ ತೋರಿಸಿ ಛೀಮಾರಿಯನ್ನ ಹಾಕ್ತಾ ಇದ್ದಾರೆ. ಸರ್ಕಾರ ಕೂಡಲೇ ವಾಪಸ್ ಕೊಡಬೇಕು. ನೈಸ್ ಪ್ರಾಜೆಕ್ಟ್ಗೆ ಹೆಚ್ಚುವರಿಯಾಗಿ ರೈತರ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ದಾರೆ. ಮತ್ತೆ ಹೆಚ್ಚುವರಿಯಾಗಿ ಟೋಲ್ ಸಂಗ್ರಹ ಆಗಿದೆ, ಇದು ಅಕ್ರಮವಾಗಿ ನಡೆದಿದೆ ಅಂತ ಕೋರ್ಟೆ ಛೀಮಾರಿ ಹಾಕಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ನೈಸ್ ವಿಷಯವನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಒಂದ್ ಕಡೆ ಜಂಟಿ ಹೋರಾಟಕ್ಕೆ ದೋಸ್ತಿ ನಾಯಕರು ಮುಂದಾಗಿದ್ದಾರೆ. ಈ ಮಧ್ಯದಲ್ಲಿ ನೈಸ್ ವಿಷಯವನ್ನು ಕೂಡ ಈಗ ಎಳೆದು ತಂದಿದ್ದಾರೆ. ಹಿಂದೆನೂ ಸರ್ಕಾರ ಭೂಮಿಯನ್ನ ವಶಪಡಿಸಿಕೊಂಡ ಮೇಲೆ ಅದನ್ನ ರಿಯಲ್ ಎಸ್ಟೇಟ್ ದಂಧೆಯಾಗಿ ಯಾವ ರೀತಿ ಕನ್ವರ್ಟ್ ಮಾಡಿತ್ತು ನೈಸ್ ಯೋಜನೆಯನ್ನ. ಯಾಕಂದ್ರೆ ದೇವೇಗೌಡರು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಹೋರಾಟವನ್ನ ಮಾಡಿದ್ರು, ನೈಸ್ ಯೋಜನೆಯನ್ನ ವಿರೋಧಿಸಿ. ಸೊ ಆ ವಿಷಯವಾಗಿ ಈಗ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದೇ ಮಾದರಿಯಲ್ಲಿ ಬಿಡದಿಯಲ್ಲೂ ಕೂಡ ಭೂಮಿಯನ್ನ ವಶಪಡಿಸಿಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋಕ್ ಹೊರಟಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ ಆಗಿದೆ. ಈಗ ಸರ್ಕಾರ ಹೆಚ್ಚುವರಿಯಾಗಿ ನೈಸ್ ಪ್ರಾಜೆಕ್ಟ್ಗೆ ಭೂಮಿಯನ್ನು ವಶಕ್ಕೆ ಪಡ್ಕೊಂಡಿತ್ತು, ರೈತರ ಭೂಮಿಯನ್ನ, ಅದನ್ನು ಈಗಲೇ ವಾಪಸ್ ಕೊಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ದೋಸ್ತಿ ನಾಯಕರು ಹೋರಾಟದ ಅಖಾಡಕ್ಕಿಳಿತಾ ಇದ್ದಾರೆ. ಒಂಟಿಯಾಗಿ ಹೋರಾಟನ, ಜಂಟಿಯಾಗಿ ಹೋರಾಟನ ಅನ್ನೋ ಒಂದು ಕುತೂಹಲಕ್ಕೆ ತೆರೆ ಬಿದ್ದಿದೆ. ಇವತ್ತು ಸಮನ್ವಯ ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು, ಬಿಜೆಪಿಯ ಪ್ರಮುಖ ನಾಯಕರು ಪಾಲ್ಗೊಂಡಿದ್ರು. ಆ ಸಭೆ ಆದ್ಮೇಲೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನೋಡೋಣ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ನಾಳೆ ನಡೀತಾ ಇರತಕ್ಕಂಥ ಪಾದಯಾತ್ರೆ ಏನಿದೆ JDS ಪಕ್ಷದ ವತಿಯಿಂದ ಮಾಡ್ತಾ ಇರತಕ್ಕಂಥದ್ದು, ಅದರಲ್ಲಿ ಬಿಜೆಪಿಯ ನಾಯಕರುಗಳು ಸಹ ಸಾಂಕೇತಿಕವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ನಿರ್ಧಾರ ಎರಡು ಪಕ್ಷಗಳು ಸೇರ್ ಮಾಡಿದ್ದೇವೆ. ಈಗಾಗಲೇ ಬಿಜೆಪಿಯ ವತಿಯಿಂದ ಬಿಡದಿಯ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ವಿಷಯದಲ್ಲಿ ಅಲ್ಲಿಯ ರೈತರ ವಿರೋಧ ಏನಿದೆ, ಆ ವಿರೋಧವನ್ನು ಗಮನದಲ್ಲಿಟ್ಟುಕೊಂಡೇ ನಾವುಗಳು ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ
ಎರಡೂ ಪಕ್ಷಗಳು ಏನು ಹೋರಾಟ ಮಾಡಿದ್ದೇವೆ ಅದನ್ನು ಮುಂದುವರಿಸ್ತಕ್ಕಂಥದ್ದು ಒಂದು ತೀರ್ಮಾನ. ಮುಂದಿನ ವಿಧಾನಸಭೆ ಕಲಾಪ ಏನಿದೆ ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದಿರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಪಾದಯಾತ್ರೆ ಇನಾಗ್ರೇಷನ್ ನಾನು ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ಅವ್ರಿಗೆ ಬೆಂಗಳೂರು ಬಾರ್ಡರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ. ನಾವು ಮತ್ತು ಜೆಡಿಎಸ್ ಒಟ್ಟಿಗೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದಿರಿ. ಅದರಿಂದ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಒಟ್ಟಿಗೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನು ಮಾಡುವಂತ ತೀರ್ಮಾನವನ್ನ ಮಾಡಿದಿರಿ. ಹೊರಗಡೆ ಎರಡೂ ಕೂಡ. ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲ ಹೋರಾಟಗಳಲ್ಲೂ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದೀರಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಸರ್ಕಾರದ ವಿರುದ್ಧ ಹೋರಾಟ ಅಂತ ವಿಷಯ ಬಂದಾಗ ದೋಸ್ತಿ ನಾಯಕರಲ್ಲಿ ಒಂದು ಕೋಆರ್ಡಿನೇಷನ್ ಇಲ್ಲ ಈ ಹಿಂದಿನಿಂದಲೂ ಅಂತ ಹೇಳಿ ಆರೋಪಗಳಿತ್ತು. ಮತ್ತೆ ಈ ಬಿಡದಿ ಟೌನ್ಶಿಪ್ ವಿಷಯವಾಗಿನೂ ನಾವು ನೋಡ್ತಾ ಇದ್ವಿ. ಇವರೊಂದ್ ಕಡೆ ಪಾದಯಾತ್ರೆ ಮಾಡೋದು, ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡೋದು ಅದು ಸಪರೇಟ್ ಆಗೇ ಇತ್ತು. ಬಟ್ ನಾವು ಸಭೆ ಸೇರ್ತೀವಿ, ಒಟ್ಟಾಗೆ ಹೋರಾಟ ಮಾಡ್ತೀವಿ ಅಂತ ಬಾಯಿ ಮಾತಿನಲ್ಲೇ ಇತ್ತು. ಈಗ ಜೆಡಿಎಸ್ ಪಾದಯಾತ್ರೆ ಕರೆ ಕೊಟ್ಟಿತ್ತು, ನಾಳೆಯಿಂದನೇ ಪಾದಯಾತ್ರೆ. ಈ ನಿಟ್ಟಿನಲ್ಲಿ ದೋಸ್ತಿಗಳ ಒಂದು ಸಮನ್ವಯತೆ ಈಗ ಯಾವ ತರ ಕಂಡು ಬರ್ತಿದೆ? ಈ ಒಗ್ಗಟ್ಟಿನ ಹೋರಾಟ ನಾಳೆಗೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಮುಂದೆನೂ ಕಂಟಿನ್ಯೂ ಆಗುತ್ತಾ? ಶರ್ಮಿತಾ ಶೆಟ್ಟಿ ಬಿಡದಿ ಟೌನ್ಶಿಪ್ ಅನ್ನ ಸರ್ಕಾರ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹಿಸಿ ನಾಳೆ ಬೆಳಗ್ಗೆ 10:30ಕ್ಕೆ ಬೈರಮಂಗಲದಿಂದ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಸರ್ಕಾರದ ವಿರುದ್ಧ ರಣಕಳೆ ಮೊಳಗಿಸಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಯಾವುದೇ ಕಾರಣ ಕೂಡ ಟೌನ್ಶಿಪ್ ಅನ್ನು ಮಾಡಬಾರ್ದು ಮತ್ತು ಟೌನ್ಶಿಪ್ ಮಾಡ್ತಕ್ಕಂಥದ್ದು ಅದು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಮಾಡಿರ್ತಕ್ಕಂಥ ಹೇಳಿ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಆ ಮುಖಾಂತರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಕಳೆ ಮೊಳಗಿಸಿರ್ತಕ್ಕಂಥ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೊತೆ ಇದೀಗ ಬಿಜೆಪಿ ನಾಯಕರುಗಳು ಸಾಥ್ ಕೊಡ್ತಿರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ 10:30ಕ್ಕೆ ಬೈರಮಂಗಲದಲ್ಲಿ ಜಂಟಿ ಹೋರಾಟಕ್ಕೆ ಈಗಾಗಲೇ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಉದ್ಘಾಟನೆ ಮಾಡಿದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಟೇಕಪ್ ಅನ್ನು ಮಾಡಲಿದ್ದಾರೆ ಮತ್ತು ಸುಮಾರು 3,000ಕ್ಕೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೀತಿರ್ತಕ್ಕಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಪಾದಯಾತ್ರೆ ಅಂತ್ಯವಾಗ್ತಿರ್ತಕ್ಕಂಥದ್ದು. ಜೊತೆಗೆ ಅಧಿವೇಶನ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಒಂದು ದಿನ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಜೆಡಿಎಸ್ ಮತ್ತು ಬಿಜೆಪಿ ಫ್ರೀಡಂ ಪಾರ್ಕ್ನಲ್ಲಿ ಅತಿದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ಕೂಡ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಸಮನ್ವಯದ ಕೊರತೆ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಜೆಡಿಎಸ್ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಅನಿವಾರ್ಯವಾಗಿ ಸರ್ಕಾರದ ವಿರುದ್ಧ ಸಮರ ಸಾರಲು ಎರಡೂ ಪಕ್ಷಗಳೀಗ ಒಟ್ಟಾಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ನಡೆದಂತ ಸಭೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲಾ ಹೋರಾಟಗಳು ಪ್ರಮುಖವಾಗಿರ್ತಕ್ಕಂಥ ಎಲ್ಲಾ ಹೋರಾಟಗಳು ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು. ಸದನದಲ್ಲೂ ಕೂಡ ಸರ್ಕಾರದ ವಿರುದ್ಧ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ಮತ್ತು ಸರ್ಕಾರದ ವಿರುದ್ಧ ಒಟ್ಟಾಗಿ ನಿಲುವಳಿ ಸೂಚನೆಯನ್ನು ಮಂಡಿಸಬೇಕಂತ ಹೇಳಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಈಗಾಗಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು ಯಾವುದೇ ಕಾರಣ ಕೂಡ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಬಿಡಲ್ಲ ಮತ್ತು ಬಿಡದಿ ಟೌನ್ಶಿಪ್ ಆ ಮುಖಾಂತರ ಅದೊಂದು ರಿಯಲ್ ಎಸ್ಟೇಟ್ ದಂಧೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಿ ತೀರ್ತೀವಿ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ತೀರ್ಮಾನ ಮಾಡಿರ್ತಕ್ಕಂಥ. ಒಂದ್ ಕಡೆ ಈಗಾಗಲೇ ಹೈಕೋರ್ಟ್ ಈಗೆಲ್ಲ ಒಂದ್ ಕಡೆ ಯಾರೆಲ್ಲ ರೈತರು ಜಮೀನನ್ನು ಕೊಡ್ತಾರೆ ಅಂತವ್ರದ್ದು ಮಾತ್ರ ಪಡೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿರ್ತಕ್ಕಂಥ. ಆ ಮುಖಾಂತರ ಇದೊಂದು ರಾಜಕೀಯ ಹೋರಾಟ ಆಗಿರ್ತಕ್ಕಂಥ. ಆ ಮುಖಾಂತರ ಜೆಡಿಎಸ್ ಕೂಡ ಹಳೆ ಮೈಸೂರು ಭಾಗದಲ್ಲಿ ತನ್ನ ಚಾಪನ್ನು ಮೂಡಿಸಬೇಕಾಗಿರ್ತಕ್ಕಂಥದ್ದು. ಒಂದ್ ಕಡೆ ಒಕ್ಕಲಿಗ ಬೆಲ್ಟ್ ನಲ್ಲಿ ಜೆಡಿಎಸ್ ಕೂಡ ಅನಿವಾರ್ಯವಾಗಿ ಶಕ್ತಿ ಪ್ರದರ್ಶನ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ ಹೋರಾಟಕ್ಕೆ ಸಂಬಂಧಪಟ್ಟಾಗೆ ಸಚಿವರು ಹಾಗೂ ಶಾಸಕರಾಗಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ ಅವರು ಇದು ಒಂಥರ ಎಲ್ಲೊಂದ್ ಕಡೆ ತಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಮತ್ತು ಬಿಪಿ ಶುಗರ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಪಾದಯಾತ್ರೆ ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತು ನಾಳಿಂದ ಆರಂಭವಾಗ್ತಿರ್ತಕ್ಕಂಥ ಜಂಟಿ ಹೋರಾಟ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಏನೆಲ್ಲ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾರೆಲ್ಲ ಜಮೀನು ಕೊಡ್ತಾರೆ ಅವ್ರದ್ದು ಮಾತ್ರ ನಾವು ತೆಗೆದುಕೊಳ್ತೀವಿ, ಜಮೀನು ಕೊಡ್ತಿದ್ರು ನಾವು ಜಮೀನು ತೆಗೆದುಕೊಳ್ಳ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಇದನ್ನ ರಾಜಕೀಯ ಹೋರಾಟವಾಗಿ ತೆಗೆದುಕೊಂಡಿರ್ತಕ್ಕಂಥ ಜೆಡಿಎಸ್ ತನ್ನ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷದ ಬೆಂಬಲವನ್ನು ಪಡೆಯುವ ಮುಖಾಂತರ ಹೋರಾಟವನ್ನ ಅತಿದೊಡ್ಡ ಹೋರಾಟವಾಗಿ ಇದನ್ನ ಬಳಸಿಕೊಂಡು
ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ನಾಳಿನಿಂದ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಹೋರಾಟಕ್ಕೆ ಬಿಜೆಪಿ ಆರಂಭ ದಿನದಲ್ಲಿ ಕೈ ಜೋಡಿಸುವಂಥದ್ದು ಮತ್ತು ನಂತರ ದಿನಗಳಲ್ಲಿ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಜೊತೆಗೆ ಹೆಜ್ಜೆ ಹಾಕಲಿದ್ದಾರೆ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಹೋರಾಟ ಇದೀಗ ರಾಜಕೀಯ ಹೋರಾಟವಾಗಿ ಮಾರ್ಪಾಡಾಗಿರ್ತಕ್ಕಂಥ ಆ ಮುಖಾಂತರ ಇದೀಗ ಪಾದಯಾತ್ರೆ ಕೂಡ ಆರಂಭವಾಗ್ತಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಫೈನ್.